ನಮಸ್ಕಾರ ಗುರು. ಇವತ್ತು ನಾನಿರೋದು ಬಸದಿಗಳ ನಾಡು ಅಂತಾನೆ ಫೇಮಸ್ ಆಗಿರೋ ಕಾರ್ಕಳದಲ್ಲಿ. ಇಲ್ಲಿ ಸುಮಾರು ಜೈನ ಬಸದಿಗಳನ್ನ ನೋಡಬಹುದು. ಪ್ರಮುಖವಾಗಿರೋದು ಚತುರ್ಮುಖ ಬಸದಿ, ಪಾರ್ಶ್ವನಾಥ ಬಸದಿ ಮತ್ತೆ ಆನೆಕೆರೆ ಬಸದಿ. ಮೊದಲನೇದು ಚತುರ್ಮುಖ ಬಸದಿ. ಇದರ ನಿರ್ಮಾಣ ಕ್ರಿಸ್ತಶಕ 1432ರಲ್ಲಿ ಸಾಂತಾರ ಅರಸು ಮನೆತನದ ವೀರ ಪಾಂಡ್ಯದೇವನ ಆಡಳಿತದಲ್ಲಿ ಶುರುವಾಗಿ 1586ರಲ್ಲಿ ಇಮ್ಮಡಿ ಭೈರವರಾಜನ ಆಡಳಿತದಲ್ಲಿ ಪೂರ್ಣ ಆಗಿದ್ದಂತೆ. ಈ ಬಸದಿಯ ವಾಸ್ತುಶಿಲ್ಪ ವಿಜಯನಗರ ಶೈಲಿಯನ್ನು ಹೊಂದಿದ್ದು ಇಲ್ಲಿರೋ ಏಕೈಕ ಗರ್ಭಗುಡಿ. ಈ ಗರ್ಭಗುಡಿಗೆ 4 ದಿಕ್ಕುಗಳಿಂದಲೂ ಪ್ರವೇಶ ಮಾಡೋದಕ್ಕೆ 4 ದ್ವಾರಗಳು. ಗರ್ಭಗುಡಿಯ 4 ದಿಕ್ಕುಗಳಲ್ಲೂ ಅರನಾಥ, ಮಲ್ಲಿನಾಥ ಮತ್ತೆ ಮುನಿಸೂರುತ ತೀರ್ಥಂಕರರ ಕರಿಕಲ್ಲಿನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಬಸದಿ ಸಂಪೂರ್ಣವಾಗಿ ಕೆತ್ತಿದ ಗ್ರಾನೈಟ್ ಬಂಡೆಗಳಿಂದ ನಿರ್ಮಾಣ ಆಗಿದೆ. ಈ ಬಸದಿಯನ್ನ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಅಥವಾ ರತ್ನತ್ರಯ ಧಾಮ ಅಂತ ಕೂಡ ಕರೆಯೋದು ವಿಶೇಷ. ಭಾರತದ ಪುರಾತತ್ವ ಇಲಾಖೆ ಈ ಬಸದಿಯನ್ನ ದೇಶದ ಅತಿ ಪುರಾತನ ಮತ್ತು ಸಂರಕ್ಷಿತ ಸ್ಮಾರಕಗಳಲ್ಲಿ ಒಂದು ಅಂತ ಗುರುತಿಸಿರೋದು ವಿಶೇಷ. ಕಾರ್ಕಳದ ಬಾಹುಬಲಿಯ ಏಕಶಿಲಾ ಮೂರ್ತಿ ಎದುರುಗಡೆನೆ ಈ ಬಸದಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರೋ ಒಂದು ಕನ್ನಡಿಯಿಂದ ನೋಡಿದ್ರೆ ಕಾರ್ಕಳ ಬೆಟ್ಟದ ಮೇಲಿರೋ ಬಾಹುಬಲಿ ಮೂರ್ತಿ ಕಾಣುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.